ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರದ ಹೋರಾಟದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಮೈತ್ರಿ ಪಕ್ಷಗಳು ಪ್ರತಿಭಟನೆ ಮಾಡಿವೆ. ವಿಧಾನಸೌಧ ಆವರಣದ ಗಾಂಧಿ ಪ್ರತಿಮೆ ಬಳಿಯಲ್ಲಿ ಪ್ರತಿಭಟನೆ ಮಾಡಿದವು. ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಜೆಡಿಎಸ್ ಶಾಸಕರು ಸೇರಿದಂತೆ ಹಲವರು ಹಾಜರಿದ್ದರು. ಕಾಂಗ್ರೆಸ್ ಪಕ್ಷದ ಗುಂಡಾಗಳು ಸದನದ ಒಳಗಡೆ ರಾಜ್ಯಪಾಲರ ಜೊತೆ ದುರ್ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ಇಡೀ ದೇಶದ ಜನ ನೋಡಿದ್ದಾರೆ. ಯಾವ ಶಾಸಕರು ನಿಮ್ಮ ಗುಂಡಾಗಳು ಶಾಸಕರು ಆ ರೀತಿ ವರ್ತನೆ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಇವತ್ತು ವಜಾ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಎರಡೂ ಪಕ್ಷಗಳು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಯಾವ ರೀತಿ ಒಬ್ಬ ಆಡಳಿತ ಪಕ್ಷದ ಶಾಸಕ ಕರ್ನಾಟಕದ ಮಾನ ಮರ್ಯಾದೆಯನ್ನ ಈ ತಿಮ್ಮಾಪುರ ಅವರು ಮತ್ತೆ ಮುಖ್ಯಮಂತ್ರಿಗಳು ಹರಾಜು ಹಾಕ್ಬಿಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಬೀದಿಯಲ್ಲಿ ಲಿಕ್ಕರ್ ಮೊನ್ನೆ ಯಾರೋ ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೇಳ್ತಲ್ಲ ಬಿಜೆಪಿ. ಇದಕ್ಕೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಟಾಂಟು ಕೊಟ್ಟಿದ್ದಾರೆ. ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾರೆ, ಏನು ಮಾಡೋದು, ನಾನು ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಬೇಕಪ್ಪ? ಅಕ್ರಮದ ಬಗ್ಗೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಸಾಕ್ಷಿ ಇದ್ರೆ ತಗೊಂಡು ಹೋಗಿ ಲೋಕಾಯುಕ್ತಕ್ಕೆ ನೀವು ಕೊಟ್ಟುಬಿಡಿ. ನನ್ನ ವಿರುದ್ಧ ದೊಡ್ಡ ಷಡ್ಯಂತ್ರವನ್ನೇ ಮಾಡಿಬಿಟ್ಟಿದ್ದಾರೆ. ಯಾರೋ ಇಬ್ಬರು ಮಾತನಾಡಿದ್ದಕ್ಕೆ ನಾನು ಏನಕ್ಕಪ್ಪ ಇಲ್ಲಿ ರಾಜೀನಾಮೆಯನ್ನು ಕೊಡಬೇಕು? ಏನು ಸಾಕ್ಷಿ ಇದೆಯಪ್ಪ ನಿಮ್ಮ ಬಳಿಯಲ್ಲಿ? ಇದ್ದರೆ ಲೋಕಾಯುಕ್ತಕ್ಕೆ ನೀವು ಕೊಟ್ಟುಬಿಡಿ ಅಂತ ಹೇಳಿ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ವಾಗ್ದಾಳಿ ಮಾಡಿದ್ದಾರೆ. ಅಯ್ಯೋ, ಎದಕ್ಕೆ ರಾಜೀನಾಮೆ? ಅವ್ರು ಯಾರ್ಯಾದಕ್ಕೆ ರಾಜೀನಾಮೆ ಕೇಳಿದಾರೆ ನನಗೆಲ್ಲ ಗೊತ್ತಿಲ್ಲ. ಅದನ್ನೆಲ್ಲ ಡಿಟೇಲ್ ಹೇಳ್ಬೇಕಂತ ಬಿಟ್ಟಿದ್ದೀನಿ. ಏನು ಸಾಕ್ಷಿ ಆಧಾರಗಳಿದ್ರೆ ಕೊಡಲಿ. ಯಾರ ಅಧ್ಯಕ್ಷರು? ಏನಾಗಿದೆ ಅದು? ಏನಿದೆ ಸಾಕ್ಷಿ? ವಿದೌಟ್ ಸಾಕ್ಷಿ ಹೇಳಿದ್ರೆ ಏನಾಗುತ್ತೆ? ಅಲ್ಲ ಸರ್, ಈಗ ಏನು ನಿಮ್ಮ ವಿರುದ್ಧ ಯಾಕೆ ಈ ತರ ಆರೋಪಗಳು? ಷಡ್ಯಂತ್ರಗಳು ನಡೀತಾ ಇದ್ದಾವೆ, ಅದಕ್ಕೆಲ್ಲ ಉತ್ತರ ಕೊಡೋ ಶಕ್ತಿನೂ ಇದೆ, ಅದನ್ನು ಎದುರಿಸೋ ಶಕ್ತಿನೇ. ಸುಳ್ಳುಗಳನ್ನು ಯಾವ ರೀತಿ ಹೇಳ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಸಾಕ್ಷಿ ಪುರಾವೆ ಇದ್ರೆ ಹೇಳಿ, ನಾನು ಮಾತಾಡ್ತೀನಿ. ಅಯ್ಯೋ, ಎದಕ್ಕೆ ರಾಜೀನಾಮೆ? ಅವ್ರು